ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಏನೆಲ್ಲ ನಡೆಯುತ್ತೆ ಅಂತ ಹೇಳ್ತೀನಿ ಬನ್ನಿ. ಓಕೆನಾ, ನೋಡ್ಕೊಂಬರೋಣ ಇವತ್ತು ಒಂದು ವಿಡಿಯೋನ. ನೋಡಿ, ನಾವು ಇವತ್ತು ನಾಗಪ್ಪಗೆ ಹಾಲಕ್ಕಕ್ಕೆ ಹೋಗ್ತಾ ಇದ್ದೀವಿ. ನಾಗರ ಪಂಚಮಿ ಹಬ್ಬ ಇವತ್ತು ವಿಶೇಷ. ಓಕೆನಾ, ಇವತ್ತು ಮರಿ ನಾಗಪ್ಪ ನಿನ್ನೆನ ನಾಗಪ್ಪ, ಇವತ್ತು ಮರಿ ನಾಗಪ್ಪ. ಓಕೆನಾ, ನೋಡಿ ಬಂದ್ವಿ. ಬಂದು ಇಲ್ಲಿ ಹುತ್ತಕ್ಕೆ ಹಾಲು ಹಾಕ್ತಾಯಿದ್ದೀನಿ. ಯಾಕೆ ಗೊತ್ತಾ, ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಹೇಳಿದರು, ನಾನು ಹುತ್ತಕ್ಕೆ ಅಮ್ಮ ಯಾವಾಗಲೂ ನಮ್ಮ ಮನೇಲಿ ಹಾಲು ಹಾಕೋದು, ನೀನು ಸಹ ಅದೇ ಥರ ಮಾಡು ಅಂತ ಹೇಳಿದರು. ಆಯಿತು ಬಿಡತ್ತೆ ಅಂತ ಹೇಳಿ ನಮ್ಮ ಅತ್ತೆಗೆ ನಾನು ಹೇಳಿ ನಾನು ಇದೇ ಥರ ವರ್ಷ ವರ್ಷ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮ ಅತ್ತೆ ತೀರ್ಕೊಂಡಿದ್ದಾರೆ, ಇವಾಗಿಲ್ಲ ನಮ್ಮ ಅತ್ತೆ. ಓಕೆನಾ, ನಾನು ನಮ್ಮ ಅತ್ತೆ ಹೇಳ್ದಂಗೆ ನಡ್ಕೊತಾ ಇದ್ದೀನಿ. ನನ್ನ ಮಗ, ನಾನು, ನಮ್ಮ ಮನೆಯವರು ಮೂವರು ಬಂದು ನಾಗಪ್ಪಗೆ ಹಾಲು ಹಾಕ್ತಾಯಿದ್ದೀವಿ. ಓಕೆನಾ, ಮತ್ತು ನನ್ನ ಮಗಳು ಬಂದಿರಲಿಲ್ಲ. ಅವಳು ಏನೋ ಇಲ್ಲಮ್ಮ ನಾನು ಬರೋಂಗಿಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳಿದ್ಲು. ನನ್ನ ಮಗಳದ್ದು ಸೇರಿಸಿ ಹಾಲು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆನಾ, ನೆಕ್ಸ್ಟು ನಾನು ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಹಾಲು ಹಾಕೋದು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಅಭಿಷೇಕ ನಡೀತಾ ಇತ್ತು. ಅಭಿಷೇಕ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ಮನೆಗೆ ಬಂದು ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಬಂದು ಏನೆಲ್ಲ ಐಟಮ್ಸ್ ಮಾಡಿದ್ದೀನಿ ನೋಡಿ. ಹಾಲು, ತುಪ್ಪ, ಗಾರ್ಗೆ, ಮತ್ತು ಉಂಡೆ, ಶೇಂಗಾ ಉಂಡೆ, ಕಡಲೆ ಉಂಡೆ, ರವೆ ಉಂಡೆ, ಎಲ್ಲ ಐಟಮ್ಸು ಇಟ್ಕೊಂಡು ತಿನ್ನೋಕ್ಕಾಗಿಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ತುಂಬ ಹೊಟ್ಟೆ ಹಸಿವಾದಾಗ ಅಷ್ಟೆಲ್ಲ ತಿನ್ನಬಾರ್ದಂತೆ, ಅದಕ್ಕೆ ಸ್ವಲ್ಪ ಇಟ್ಟಿದ್ದೀನಿ ನೋಡಿ. ಏನೆಲ್ಲ ಐಟಮ್ಸ್ ಇಟ್ಕೊಂಡಿದ್ದೀನಿ. ಓಕೆನಾ, ಮತ್ತು ಹೊಟ್ಟೆ ಫುಲ್ ಆಗಂಗೆ ತಿನ್ನಬಾರ್ದು, ಹೊಟ್ಟೆ ಹಸಿವಾಗಿ ಸ್ವಲ್ಪ ತಿನ್ನಬೇಕಷ್ಟೇ. ಆಮೇಲೆ ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ತಿಂದರೂ ಪರವಾಗಿಲ್ಲ. ಓಕೆನಾ, ನೋಡಿ ಇಷ್ಟೆಲ್ಲ ಅಡುಗೆ ಮಾಡಿದ್ದಿವತ್ತು. ಊಟ ಮಾಡ್ಕೊಂಡು ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೇನು ಮಾಡೋಣ, ಮನೇಲಿ ಏನಾದರೂ ಕೆಲಸ ಇದ್ದರೆ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ಕೊತ ಕೂತಿದ್ದೆ. ಆಮೇಲೆ ನಮ್ಮ ಮನೆಯವ್ರು ಹೇಳಿದರು, ಇಲ್ಲ ಇವತ್ತು ದಿವಸ ಚೆನ್ನಾಗೈತೆ, ನಂದು ಬೈಕ್ ಬೇರೆ ಸರಿ ಇಲ್ಲ, ಅದನ್ನು ಕೊಟ್ಟು ಬೈಕ್ ತರೋಣ ಅಂದ್ಕೊಂಡಿದ್ದೀನಿ, ನಾನು ಬೈಕ್ ತರಕ್ಕೆ ಹೋಗ್ತಾಯಿದ್ದೀನಿ ಸಿಟಿಗೆ ಅಂತ ಹೇಳ್ತಾಯಿದ್ರು. ಕೂಡ್ಲಿಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ಓಕೆನಾ, ಆಯಿತು ಹೋಗಿ ಬನ್ನಿ ಅಂತ ಹೇಳ್ತೆ. ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರು, ನಮ್ಮ ಮನೆಯವ್ರು ಹೇಳಿದ್ರು ನೀನೇ ಬಂದುಬಿಡು ಜೊತೆಗೆ ಅಂದರೆ, ಇಲ್ಲಪ್ಪ ನಾನು ಬರಲ್ಲ, ನೀನು ಹೋಗು ಅಂತ ಹೇಳಿದೆ. ಆಮೇಲೆ ನನ್ನ ಮಗ ನಾನು ಬರ್ತೀನಿ ಬಜ್ಜಿ ಅಂತ ಹೇಳಿದೆ. ಇಬ್ಬರು ತಂದೆ ಮಗ ಹೋಗಿ ಬೈಕ್ ತರಕ್ಕಂತ ಹೊರಟರು ಫ್ರೆಂಡ್ಸ್. ನೋಡಿ, ಬೈಕ್ ತೊಗೊಂಡು ಬರೋಣ ಅಂತ ಹೇಳಿ ಹೋದರು. ಆಮೇಲೆ ನನ್ನ ಮಗ ಒಂದು ಫೋಟೋ ತಗೊಳ್ಳೋಣ. ಇದೆ ನೋಡಿ ನಮ್ಮದು ಹಳೆ ಗಾಡಿ ಇದು. ಈ ಗಾಡಿ ಒಂದು ಟೈಮಲ್ಲಿ ನಮ್ಮ ಪ್ರಾಣ ಉಳಿಸಿತ್ತು ಫ್ರೆಂಡ್ಸ್. ಓಕೆನಾ, ತುಂಬ ಇಷ್ಟವಾದ ಗಾಡಿ, ಇಷ್ಟಪಟ್ಟು ತೊಗೊಂಡಿದ್ವಿ. ಆದರೂ ಮತ್ತೆ ಏನೋ ಅನಿವಾರ್ಯ ಪ್ರಾಬ್ಲಮ್ ಇರೋದ್ರಿಂದ ಕೊಡೋಣ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಓಕೆನಾ, ಈ ಗಾಡಿ ನನ್ನ ಮಗ ಕೂಡ ಫೋಟೋ ತಗೊಳ್ಳೋಣ ಅಂತ ಹೇಳಿ ಆ ಗಾಡಿಯಲ್ಲಿ ಫೋಟೋ ವಿಡಿಯೋ ತಕ್ಕಂತ ಇದ್ದ. ನೋಡಿ ಹೊರಟ್ರು ನೋಡಿ. ಈಗ ತರಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ಇವಾಗ ಬಾಯ್ ಹೇಳ್ತಾ ಇದ್ದಾನೆ ನೋಡಿ ನನ್ನ ಮಗ. ಹೋದರು. ಈಗ ಹೋಗಿ ಹೊಸ ಬೈಕ್ ತರೋಣ ಅಂತ ಹೇಳಿ ಹೊರಟಿದ್ದಾರೆ ಫ್ರೆಂಡ್ಸ್. ಓಕೆನಾ, ಹೊಸ ಬೈಕ್ ತೊಗೊಂಡು ನೆಕ್ಸ್ಟು ಬರೋಣ ಅಂತ ಹೇಳಿ ಹೊರಟರು. ನಮ್ಮ ಮನೆಯವ್ರಿಗೆ ಜೊತೆಗೆ ಫುಲ್ಲು ಕ್ಲೋಸ್ ಇರೋ ಒಬ್ಬ ಮಾಸ್ಟರ್ ಇದ್ದಾರೆ, ರಿಟೈರ್ಡ್ ಮಾಸ್ಟರ್ ಅವರು. ಆಮೇಲೆ ನಮ್ಮ ಮನೆಯವರು ಅವರು ತುಂಬ ಕ್ಲೋಸು. ಓಕೆನಾ, ಆಮೇಲೆ ಅವ್ರನ್ನ ಯಾವಾಗಲೂ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್, ಎಲ್ಲೋದ್ರೂ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಇಬ್ಬರು ತಂದೆ ಮಗ ಇದ್ದಂಗೆ ಫುಲ್ಲು ಕ್ಲೋಸ್ ಇದ್ದಾರೆ. ವಯಸ್ಸು ನೋಡಿ, ತಂದೆ ಮಗನ ವಯಸ್ಸೇ ನಮ್ಮ ಮನೆಯವ್ರಿಗೂ ಅವರು ಸರ್ಗೂ ಇರೋದು, ಆದರೂ ತುಂಬ ಕ್ಲೋಸು. ಓಕೆನಾ, ಎಲ್ಲೋದ್ರೂ ಬಂದರು ನೋಡ್ರಿ ಶೋರೂಮ್ಗೆ. ಬಂದು ಸರ್ ಬಂದರು ನೋಡ್ರಿ, ಇಲ್ಲಿ ಸರ್ ಕರ್ಕೊಂಬಂದಿದ್ದಾರೆ. ನಮ್ಮ ಮನೆಯವ್ರದ್ದು ದುಡ್ಡಾಗಿರಲಿ ಅವ್ರ ಕೈ ಕೊಡ್ತಾರೆ ಇವರು, ಎಣಿಸ್ಕೊಡ್ರಿ ಸರ್ ಅಂತ, ಆ ಥರ ನೋಡಿ ಶೋರೂಮ್ಗೆ ಬಂದಿದ್ದಾರೆ. ಅಲ್ಲೇ ನಮ್ಮೂರ ಪಕ್ಕನೇ ಚಿಕ್ಕದು ಶೋರೂಮ್, ಅದೇನು ದೊಡ್ಡ ಶೋರೂಮ್ ಏನಲ್ಲ, ಅದು ತುಂಬ ಒಳ್ಳೆ ಬೈಕೇ ಸಿಗ್ತಾವಲ್ಲಿ. ಬೈಕ್ ತಗೊಂಡು ನೆಕ್ಸ್ಟ್ ಬರೋಣ ಅಂತ ಹೇಳಿ ಹೊರಟಿದ್ದಾರೆ ಫ್ರೆಂಡ್ಸ್. ಓಕೆನಾ, ಬೈಕ್ ತೊಗೊಂಡು ಬರೋಕ್ಕೆ ನಾನಂತೂ ಜೊತೆಗೆ ಹೋಗಿಲ್ಲ, ನಮ್ಮ ಮನೆಯವರು ನನ್ನ ಮಗ ಇಬ್ಬರು ಹೋಗಿದ್ದಾರೆ. ಮತ್ತು ತೊಗೊಂಡು ಬಂದರು ಬರೋಣ ಅಂತ ಹೇಳಿ. ತುಂಬ ಕ್ಲೋಸ್ ಫ್ರೆಂಡ್ಸ್, ಇಬ್ಬರು ತಂದೆ ಮಗ ಥರ ಇದ್ದಾರೆ ಇಬ್ಬರು, ಅವ್ರ ಸರ್ ಮತ್ತು ನಮ್ಮ ಮನೆಯವರು. ಆ ಥರ ಫ್ರೆಂಡ್ಸ್ ಆಗಿರ್ಬೇಕು ಫ್ರೆಂಡ್ಸ್, ಎಲ್ಲ ಕಷ್ಟ ಸುಖದಾಗೂ ಜೊತೆಗಿರಬೇಕು ಅಲ್ವಾ. ಮತ್ತು ತುಂಬ ಒಳ್ಳೆ ಸರ್ ಅವರು. ಆಮೇಲೆ ಬೈಕ್ ನೋಡಿ ಯಾವ ಥರ ನಿಂತಿದ್ದಾವೆ, ಶೋರೂಮ್ ಗಾಡಿ ಇದು, ಶೋರೂಮ್ ಇದು. ಗಾಡಿ ತರಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು. ತಗೊಂಡು ಮತ್ತೆ ಬರೋಣ ಅಂತೇಳಿ ಬಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತು ಮನೆಗೆ ಬರೋಣ ಅಂತೇಳಿ ಬಂದರು. ಎಲ್ಲ ಮುಗಿಸ್ಕೊಂಡು ಬರೋಣ ಅಂತೇಳಿ ಮತ್ತು ಡಾಕ್ಯುಮೆಂಟ್ ಎಲ್ಲ ಅದ್ರದ್ದು ಏನೇನೈತೋ ಎಲ್ಲ ಡಾಕ್ಯುಮೆಂಟ್ಸು ಕೊಡಬೇಕಲ್ವ ಫ್ರೆಂಡ್ಸ್. ಮತ್ತು ಅದಕ್ಕೆ ಇವ್ರಿಗೆ ಏನು ಕೊಡಬೇಕು ಅದನ್ನ ಕೊಟ್ಟರು, ಅವರ ಕಡೆಯಿಂದ ಏನು ಇಸ್ಕೋಬೇಕು ಅದನ್ನ ಇಸ್ಕೊಂಡ್ರು. ಎಲ್ಲ ಇಸ್ಕೊಂಡು ಕೊಟ್ಟದ್ದು ಮುಗಿಸ್ಕೊಂಡು ನೆಕ್ಸ್ಟು ಇನ್ನೇನು ಹೊರಡೋಣ ಸರ್ ಅಂತ ಹೇಳ್ತಾಯಿದ್ರು. ಸ್ವಲ್ಪ ಹೊತ್ತೇನೋ ಮಾತಾಡ್ಕೊಂತ ಕೂತ್ಕೊಂಡ್ರು. ಅಲ್ಲಿಂದ ಮತ್ತೆ ಹೋಗೋಣ ಅಂತ ಹೇಳಿ, ಟೈಮ್ ಆಗುತ್ತೆ ಹೋಗೋಣ ಅಂತ ಹೇಳಿ ಮತ್ತೆ ಬಂದರು. ಇವತ್ತು ತುಂಬ ಚೆನ್ನಾಗಿದೆ ದಿವಸ ಅಂತ ಹೇಳಿ ಇವತ್ತು ಸಾಕಷ್ಟು ಜನ ಬಂದಿದ್ರಂತೆ ಫ್ರೆಂಡ್ಸು ಬೈಕ್ ತಗೊಳಕ್ಕೆ ಅಲ್ಲಿಗೆ ಶೋರೂಮ್ಗೆ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ತುಂಬ ಜನ ಬಂದಿದ್ದರು, ಇವತ್ತೇನೋ ವಿಶೇಷವಾದ ದಿನ ಅಂತೆ, ಅದಕ್ಕೋಸ್ಕರ ಬಂದಿದ್ದಾರೆ. ಹಂಗಾಗಿ ನಾವು ಹೋಗಿದ್ದು ಒಳ್ಳೇದಾಯಿತು ಅಂತೇಳಿ ನಮ್ಮ ಮನೆಯವ್ರು ಸಹ ಹಂಗೆ ಹೇಳ್ತಾಯಿದ್ರು. ಮುಗಿಸ್ಕೊಂಡು ಮತ್ತೆ ತಗೊಂಡು ಬರೋಣ ಅಂತ ಹೇಳಿ ಬಂದರು ಫ್ರೆಂಡ್ಸ್. ಮತ್ತು ನೋಡಿ, ಇನ್ನೂ ಏನಾದರೂ ಬೇಕಾಗಿದ್ದರೆ ನಿಮಗೆ ಈ ಥರ ನಿಮ್ಮ
ನಮ್ಮೂರ ಪಕ್ಕದಲ್ಲೇ ಇರ್ತಕ್ಕಂಥವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಓಕೆನಾ. ನೋಡಿ ನಮ್ಮ ಮನೆಯವರೇ ನಮ್ಮ ಮನೆಯವ್ರದ್ದೇ ದುಡ್ಡಾಗಿರಲಿ ಸರ್ ಕೈ ಕೊಡ್ತಾರೆ ಎಣಿಸ್ಕೊಡಿ ಅಂತ, ನೀವೇ ಕೊಡಿರಿ ಸರ್ ಅಂತ ಹೇಳ್ತಿದ್ದಾರೆ ನೋಡಿ. ಆ ಥರ ಇರಬೇಕು ಅವರಿಬ್ಬರು ಫ್ರೆಂಡ್ಸ್ ಅಂದರೆ, ಆ ಥರ ಇರಬೇಕಲ್ವಾ. ತುಂಬ ಕ್ಲೋಸ್ ಫ್ರೆಂಡ್ಸ್. ಬಂದು ಮತ್ತು ಅಲ್ಲಿ ಕ್ಯಾಶ್ ಕಟ್ಸ್ಕೊಂಡು ಮತ್ತು ಶೋರೂಮ್ದು ಕೀ ಕೊಟ್ಟು ಒಂದು ಫೋಟೋ ತೆಗ್ಸ್ಕೊಂಡು ಬಂದರು ನೋಡಿ. ಮತ್ತು ನೆಕ್ಸ್ಟ್ ಬಂದು ಗಾಡಿ ಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಫೋಟೋ ತೆಗ್ಸ್ಕೊಂಡು ಮತ್ತು ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಇನ್ನೇನು ಬರೋಣ ಅಂತ ಹೇಳಿ ಮತ್ತೆ ಬಂದರು ಫ್ರೆಂಡ್ಸ್ ಮನೆಗೆ. ಮತ್ತು ಅಲ್ಲಿ ಮಾಮ ಅವ್ರಿಗೆ ನಮ್ಮ ರಿಲೇಷನ್ ನಮ್ಮ ಅಣ್ಣರಿದ್ದಾರೆ, ಅವರೇನೋ ಮಾತಾಡ್ಸಿದ್ರಂತೆ. ಅವ್ರ ಕೂಟ ಮಾತಾಡ್ಕೊಂತ ನಿಂತ್ಕೊಂಡ್ರು, ಮತ್ತು ಮನೆಗೆ ಬರಲಿಲ್ಲ ಅವರು. ಫಸ್ಟಿಗೆ ಬೀಗ್ರ ಹತ್ರ ಮಾತಾಡಿಸಿ ಬರಬೇಕು ಅಂತ ಹೇಳಿ ಮಾತಾಡ್ಸಿದ್ರು ಅವರು. ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅಂತ ಹೇಳ್ತಾಯಿದ್ರು. ಪರವಾಗಿಲ್ಲ ಬನ್ನಿ ಅಂತ ಹೇಳಿದೆ. ಮತ್ತು ಸೀದಾ ಮನೆಗೆ ಬಂದರು ನೋಡಿ. ಇದೇ ನಮ್ಮದು ಹೊಸ ಬೈಕು. ಈ ವರ್ಷ ನಾಗರ ಪಂಚಮಿ ಹಬ್ಬಕ್ಕೆ ತಗೊಂಡಿದ್ದಾರೆ ನೋಡಿ ಈ ಬೈಕ್ನ. ಹೋದ ಸರಿ ಈಗ ಹೋಗಿ ಕೊಟ್ಟು ಮತ್ತು ಹಳೆ ಬೈಕ್ ಕೊಟ್ಟು ತಂದ್ರಲ್ಲ, ಇದೇ ಕಲರ್ ಇದ್ದದ್ದು, ಸೇಮ್ ಕಲರ್ ತಂದಿದ್ದಾರೆ, ಓಕೆನಾ. ನೋಡಿ ಬಂದು ಬೈಕ್ ನಿಲ್ಲಿಸಿ ಅದಕ್ಕೆ ಮತ್ತೆ ಅದ್ರದ್ದೆಲ್ಲ ಕವರೆಲ್ಲ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಹೊಚ್ಚಿ ಸೇಫ್ಟಿ ಮಾಡಿದರು ನೋಡಿ. ಈ ಥರ ಫೋಟೋ ತೆಗೆಸ್ಕೊಂಡ್ರು ಮತ್ತು ಖುಷಿಯಿಂದ. ನನ್ನ ಮಗ ಇದೇ ನೋಡಿ, ಇದು ಹೊಸ ಗಾಡಿ, ಇದು ಹಳೆ ಗಾಡಿ ಕಡೆದು ನೋಡಿ. ನನ್ನ ಮಗ ಫೋಟೋ ತೆಗೆಸ್ಕೊಂಡಿದ್ದಾನಲ್ವಾ, ಇದು ಹಳೆ ಗಾಡಿ, ಓಕೆನಾ. ಇದು ಹೊಸ ಗಾಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.